ಕಾರವಾರ ಹಾಗೂ ಗೋವಾ ನಡುವಿನ ಸಂಪರ್ಕ ಸೇತುವೆ ಕುಸಿತ ಕಂಡಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾರವಾರದಿಂದ ಗೋವಾ ಕಡೆ ಹೋಗುವ ಸಂಚಾರ ಸದ್ಯಕ್ಕೆ ಬಂದ್ ಆಗಿದೆ. ಇದು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ NH-66ರಲ್ಲಿ ಇದೆ. ಇನ್ನು IRB ಮೇಲೆ ಕೇಸ್ ದಾಖಲಿಸೋದಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಳೆದ 15 ದಿನಗಳ ಹಿಂದೆಯಷ್ಟೇ ಶಿರೂರು ಗುಡ್ಡ ಕುಸಿತ ಆಗಿತ್ತು. ಹೊಸ ಸೇತುವೆಯ ಗುಣಮಟ್ಟ ಪರೀಕ್ಷೆ ಮಾಡೋದಕ್ಕೆ ಆದೇಶವನ್ನ ಜಿಲ್ಲಾಧಿಕಾರಿ ನೀಡಿದ್ದಾರೆ. ಕುಸಿದ ಸೇತುವೆಯ ಪಕ್ಕದ ಸೇತುವೆಯ ಗುಣಮಟ್ಟವನ್ನ ಪರೀಕ್ಷೆ ಮಾಡಬೇಕಾಗಿದೆ. ಈ ಸೇತುವೆ ಗುಣಮಟ್ಟದ ಬಗ್ಗೆ ವರದಿ ಸಲ್ಲಿಸುವಂತೆ IRBಗೆ ಅಂದ್ರೆ ಆ ಕಂಪನಿ, ಆ ಗುತ್ತಿಗೆ ಪಡ್ಕೊಂಡು ಆ ರಸ್ತೆ ನಿರ್ಮಾಣ ಮಾಡಿರುವಂತಹ ಕಂಪನಿ IRB ಕಂಪನಿ ಅದಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಸೇತುವೆ ಗುಣಮಟ್ಟದ ವರದಿ ಬರೋವರೆಗೂ ಸಂಚಾರ ನಿಷೇಧ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಆದರೆ ಯಾವುದೇ ಸಾವು ನೋವಿನ ವರದಿ ಸದ್ಯಕ್ಕೆ ಆಗಿಲ್ಲ. ಆ ಸೇತುವೆ ಸಂಪೂರ್ಣ ಕುಸಿದು ಬಿದ್ದಿದೆ. ಹೊಸದಾಗಿ ನಿರ್ಮಾಣಗೊಂಡಂತಹ ಸೇತುವೆ ಇದು. ಹೊಸ ಸೇತುವೆನೇ ಈ ರೀತಿ ಕುಸಿತ ಕಾಣ್ತಾ ಇದ್ರೆ ಅಥವಾ ಈ ನೀರಿನ ಪ್ರವಾಹಕ್ಕೆ ಕೊಚ್ಕೊಂಡು ಹೋಗ್ತಾ ಇದ್ರೆ ಸಹಜವಾಗಿ ಗುಣಮಟ್ಟದ ಮೇಲೆ ಮತ್ತು ವೈಜ್ಞಾನಿಕವಾಗಿ ಇದನ್ನು ಸಿದ್ಧಪಡಿಸಿದ್ದಾರೋ ಇಲ್ವೋ ಅನ್ನೋದರ ಬಗ್ಗೆ ಪ್ರಶ್ನೆ ಮೂಡುತ್ತೆ. ನೂರಾರು ಸಾವಿರಾರು ವಾಹನ ಸವಾರರು ಇದೇ ಮಾರ್ಗವಾಗಿ ಗೋವಾಗೆ ತೆರಳ್ತಾ ಇದ್ರು. ಇದು ಕಾರವಾರ ಮತ್ತು ಗೋವಾ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಸದ್ಯಕ್ಕೆ ಕುಸಿದು ಬಿದ್ದಿದೆ. 15 ದಿನಗಳ ಹಿಂದೆಯಷ್ಟೇ ಶಿರೂರು ಗುಡ್ಡ ಕುಸಿತ ಆಗಿ ಸುಮಾರು 15ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನೋ ವರದಿ ಇದೆ. ಇನ್ನೂ ಒಂದಿಷ್ಟು ಜನ ನಾಪತ್ತೆಯಾಗಿದ್ದಾರೆ. ಸಾವನ್ನಪ್ಪಿದವರ ಪೈಕಿ ಸುಮಾರು 8 ರಿಂದ 9 ಜನರ ಮೃತದೇಹ ಪತ್ತೆಯಾಗಿದೆ. ಆದರೆ ಇನ್ನೊಂದಿಷ್ಟು ಜನ ನಾಪತ್ತೆಯಾಗಿದ್ದಾರೆ. ಅವರು ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಅವರ ಶವವನ್ನು ಹುಡುಕುವಂತ ಕೆಲಸ ಆಗ್ತಾ ಇದೆ. ಆ ಕೆಲಸವೂ ಕೂಡ ಆಗ್ತಾ ಇಲ್ಲ. ಶವ ಸಿಗ್ತಾ ಇಲ್ಲ. ರಕ್ಷಣಾ ಸಿಬ್ಬಂದಿ ಶೋಧ ಕಾರ್ಯವನ್ನ ನಡೆಸ್ತಾ ಹೈರಾಣಾಗಿ ಹೋಗಿದ್ದಾರೆ. ಆ ದುರಂತ ಮಾಸುವ ಮುನ್ನವೇ ಮತ್ತೊಂದು ದುರಂತ ಇದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಭವಿಸಿದೆ. ಕಾರವಾರ ಗೋವಾ ಸಂಪರ್ಕ ಕಲ್ಪಿಸುವ ಸೇತುವೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹೊಸದಾಗಿ ನಿರ್ಮಾಣಗೊಂಡಂತಹ ಸೇತುವೆಯ ಪರಿಸ್ಥಿತಿನೇ ಈ ರೀತಿ ಆದರೆ ಸಹಜವಾಗಿ ಗುಣಮಟ್ಟದ ಮೇಲೆ ಪ್ರಶ್ನೆಗಳು ಮೂಡುತ್ತೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸೇತುವೆ ಇದೆ. ಸ್ಥಳಕ್ಕೆ DC ಲಕ್ಷ್ಮೀಪ್ರಿಯಾ ಭೇಟಿ ಕೊಟ್ಟಿದ್ದಾರೆ. ಇನ್ನು IRBಯ ನಿರ್ಲಕ್ಷ್ಯತನಕ್ಕೆ ಜಿಲ್ಲಾಧಿಕಾರಿ ಬೇಸತ್ತು ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕಾರವಾರ ಪ್ರತಿನಿಧಿ ಸಂದೀಪ್ ನೀಡ್ತಾರೆ. ಸಂದೀಪ್, 15 ದಿನದ ಹಿಂದೆಯಷ್ಟೇ ಶಿರೂರು ಗುಡ್ಡ ಕುಸಿತ, ಆ ಘಟನೆ ಮಾಸೋ ಮುನ್ನವೇ ಈ ದೊಡ್ಡ ಸೇತುವೆ ಕುಸಿದು ಬಿದ್ದಿದೆ. ಏನಾದರೂ ಸಾವು ನೋವು ಅಥವಾ ಹಾನಿಯ ಬಗ್ಗೆ ವರದಿ ಆಗ್ತಾ ಇದೆಯಾ? ಈ ಸೇತುವೆ ಕುಸಿದು ಬೀಳೋದಕ್ಕೆ ಏನ್ ಕಾರಣ ಅಂತ? ಹೌದು ಸಹ, ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಸಾಕಷ್ಟು ಹಾನಿ ಆಗ್ತಿರತಕ್ಕಂಥದ್ದು. ಕಳೆದ 15 ದಿನಗಳ ಹಿಂದೆ ಏನು ಶಿರೂರು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತು. ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಕಾಮಗಾರಿಯಿಂದ ಗುಡ್ಡ ಕುಸಿದು ಸುಮಾರು 11 ಜನ ನಾಪತ್ತೆಯಾಗಿದ್ರು. ಅದರಲ್ಲಿ 8 ಜನರ ಮೃತದೇಹ ಸಿಕ್ಕಿರತಕ್ಕಂಥದ್ದು. ಇನ್ನು ನಾಪತ್ತೆಯಾದ 3ರ ಮೃತದೇಹ ಇನ್ನೂ ಸಹ ಹುಡುಕಾಟ ನಡೀತಾ ಇದೆ. ಇದರ ನಡುವೆ ಏನು ಮತ್ತೊಂದು ದೊಡ್ಡ ದುರಂತ ಕಾರವಾರದಲ್ಲಿ ನಡೆದಿದೆ. ಏನು ಕಾರವಾರ ನಗರದ ಕಾಳಿ ನದಿ ಅಂದ್ರೆ ಕಾರವಾರ ನಗರದಲ್ಲೇ ಇರುವಂತಹ ಪ್ರದೇಶ ಕಾಳಿ ನದಿಗೆ ಒಂದು ಸುಮಾರು 60 ವರ್ಷದ ಹಿಂದೆ ಒಂದು ಬೃಹತ್ತಾದ ಒಂದು ಸೇತುವೆಯನ್ನ ನಿರ್ಮಿಸಿದ್ರು. ಇವತ್ತು ಏನು ಬೆಳಗಿನ ಜಾವ ಸುಮಾರು 1 ಗಂಟೆಗೆ ಸೇತುವೆ ಕುಸಿದೆ. ಅದೃಷ್ಟವಶಾತ್ ಸೇತುವೆ ಕುಸಿದಂತ ಸಂದರ್ಭದಲ್ಲಿ ಹೆಚ್ಚು ವಾಹನ ಇರಲಿಲ್ಲ. ಕೇವಲ ಒಂದು ಟ್ರಕ್ ಅಂದ್ರೆ ಕೇರಳ ಮೂಲದ ಟ್ರಕ್ ಒಂದು ಮಾತ್ರ ಸಂಚಾರ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಏನು ಟ್ರಕ್ ಚಾಲಕ ನೀರಿಗೆ ಬಿಟ್ಟಿದ್ದಾರೆ, ಟ್ರಕ್ ಸಮೇತ ನೀರಿಗೆ ಬಿಟ್ಟಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಪೊಲೀಸರು ಎಲ್ಲರೂ ಸಹ ಭೇಟಿ ನೀಡಿ ತಕ್ಷಣ ನದಿಗೆ ಇಳಿದು ಆತನನ್ನು ರಕ್ಷಣೆ ಮಾಡಿದ್ದಾರೆ. ಕೇರಳ ಮೂಲದ ರಾಧಾಕೃಷ್ಣ ಅಂತ 37 ವರ್ಷ ಆತನನ್ನು ರಕ್ಷಣೆ ಮಾಡಿ ಈಗ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದೆ. ಸದ್ಯ ಈಗ ರಾಷ್ಟ್ರೀಯ ಹೆದ್ದಾರಿ 66 ಅಂದ್ರೆ ಸೇತುವೆ ಮೇಲೆ ಓಡಾಟವನ್ನ ನಿರ್ಬಂಧ ಇರಲಾಗಿದೆ. ಮತ್ತೊಂದು ಸೇತುವೆ ಇತ್ತು ಹೊಸದಾಗಿ ನಿರ್ಮಿಸಿದ್ದು. ಇಲ್ಲಿ ಸಹ ಓಡಾಟವನ್ನ ಈಗ ಜಿಲ್ಲಾಧಿಕಾರಿ ನಿರ್ಬಂಧವನ್ನ ಹೇಳಿದ್ದಾರೆ. ಇಲ್ಲಿ ಏನಂದ್ರೆ ಗುಣಮಟ್ಟ ಅಂದ್ರೆ IRB ಅವರು 2 ಸೇತುವೆಯನ್ನು ಹೊಸದಾಗಿ ನಿರ್ಮಿಸಬೇಕಾಯ್ತು. ಅಂದ್ರೆ ಹಳೆ ಸೇತುವೆನೇ ಗುಣಮಟ್ಟ ಚೆನ್ನಾಗಿದೆ, ಅಲ್ಲಿ ಓಡಾಟಕ್ಕೆ ಅವಕಾಶವನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈ ಅವಘಡ ಆಗಿರತಕ್ಕಂಥದ್ದು. ಸದ್ಯ ಮತ್ತೊಂದು ಹೊಸ ಸೇತುವೆ ಇದೆ. ಆದ್ರೆ ಅದ್ರ ಗುಣಮಟ್ಟನ ಸಹ ಪರಿಶೀಲನೆ ಮಾಡಿ ಅಲ್ಲಿ ಏನಾದ್ರೂ ಯೋಗ್ಯ ಇದ್ರೆ ಮಾತ್ರ ಸಂಚಾರಕ್ಕೆ ಅನುವು ಮಾಡಿಕೊಡಿ ಅನ್ನುವ ಸೂಚನೆಯನ್ನ ಈಗ ಜಿಲ್ಲಾಧಿಕಾರಿ ನೀಡಿದ್ದಾರೆ ಸರ್. ಬಟ್ ಸಂದೀಪ್, ಕ್ವಿಕ್ ಆಗಿ ಹೇಳಿ, ಈ ಸೇತುವೆ ಕುಸಿದು ಬಿದ್ದಿದೆಯಲ್ಲ ಅದು ಹಳೇದಾ ಅಥವಾ ಹೊಸದಾ? ಸದಾ ಇದು ಸುಮಾರು 60 ವರ್ಷದ ಹಿಂದೆ ನಿರ್ಮಾಣ ಆದಂತಹ ಸೇತುವೆ. ಆದ್ರೆ ಇಲ್ಲೂ ವಾಹನ ಸಂಚಾರ ಓಡಾಟಕ್ಕೆ ಅವಕಾಶನ ಮಾಡಿಕೊಡ್ಲಾಗಿತ್ತು. ಇದರ ಗುಣಮಟ್ಟ ಚೆನ್ನಾಗಿದೆ ಅನ್ನೋ ರಿಪೋರ್ಟ್ ಸಹ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನೀಡಿದ್ರು. ಮತ್ತೆ IRB ಸಹ ಏಕಮುಖ ಸಂಚಾರಕ್ಕೆ ಅಂದ್ರೆ ಒಂದ್ ಕಡೆ ಹೊಸ ಸೇತುವೆಯಿಂದ ಕಾರವಾರದಿಂದ ಗೋವಾಕ್ಕೆ
ಚಲುವಂತ ಸಂದರ್ಭದಲ್ಲಿ ಹೊಸ ಸೇತುವೆಯಲ್ಲಿ ಹೋದ್ರೆ ಆ ಕಡೆಯಿಂದ ಬರುವಂತ ಸಂದರ್ಭದಲ್ಲಿ ಹಳೆ ಸೇತುವೆ ಸಂಚಾರವನ್ನ ಮಾಡಲಾಗ್ತಿತ್ತು ಸರ್. ಥ್ಯಾಂಕ್ ಯು ಸಂದೀಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.